ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ 7:30 ನಾನು ಮಾರ್ನಿಂಗ್ 7:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೆರೆಸ್ ಮೇಲೆ ಈ ಮಳೆಯಲ್ಲಿ ಸಿಕ್ಕಾಪಟ್ಟೆ ಮಳೆಯಲ್ಲೂ 2 ಹೂ ಬಿಟ್ಟಿತ್ತು. ಹಾಗಾಗಿ ಬೆಳಿಗ್ಗೆ ಬಂದು ಕೊಯ್ಕೊಂಡು ಹೋಗೋಣ, ದೇವ್ರಿಗೆ ಹಾಕೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಬಂದೆ ಮೇಲ್ಗಡೆ. ಸೊ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ನೆಟ್ಟಿರೋದ್ರಿಂದ ಏನಾದರೂ ಒಂದು ಹೂವಾದರೂ ನನಗದು ಹೆಚ್ಚೇ ಅನಿಸ್ಬಿಡುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಉದ್ದಿನ ದೋಸೆ ಹಿಟ್ಟು ಮಾಡ್ಕೊಂಡಿದ್ದೀನಿ. ಅಮ್ಮ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಎನಿ ಟೈಮು ಅವರು ಏನಾದ್ರು ಪಾರ್ಸಲ್ ಕಳಿಸ್ಕೊಡ್ಬೇಕಾದ್ರೆ ಅಕ್ಕಿ ರೊಟ್ಟಿ ಇದ್ದೇ ಇರುತ್ತೆ. ಸುಮಾರು ಕೊಟ್ಟು ಕಳಿಸಿದ್ದಾರೆ. ನಾನು ಬೇಡ, ಒಂದು 4-5 ಸಾಕು ಅಂತ ಹೇಳಿದ್ದೆ. ಬಟ್ ಇಷ್ಟೊಂದು ಕೊಟ್ಟು ಕಳಿಸಿಟ್ಟಿದ್ದಾರೆ. ಒಂದು ಮಾರ್ನಿಂಗ್ ತಿಂಡಿಗೆ, ಬ್ರೇಕ್ಫಾಸ್ಟಿಗೆ ಮತ್ತು ಇನ್ನೊಂದು ದಿನ ಲಂಚಿಗೂ ಆಗುತ್ತೆ, ಅಷ್ಟೊಂದಿತ್ತು. ಅದ್ರ ಜೊತೆಲಿ ಸೊಪ್ಪಿನ ಪಲ್ಯ ಅಂದರೆ ಕಾಳು ಸೊಪ್ಪು ಎಲ್ಲ ಹಾಕಿಬಿಟ್ಟು ಪಲ್ಯ ಮಾಡಿ ಕೊಟ್ಟು ಕಳಿಸಿದ್ರು. ದೋಸೆ ಹಿಟ್ಟು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೋಡಿ, ನೀವೇ ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಹಿಟ್ಟು. ಅದಕ್ಕೆ ನಾನೇನು ನೆನೆಸ್ತೀನಿ ಅಂದ್ಬಿಟ್ರೆ ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ ಮತ್ತು ಕಡಲೆಬೇಳೆ ಆಪ್ಷನ್. ಹೆಸರುಬೇಳೆ ಕಡಲೆಬೇಳೆ ಆಪ್ಷನ್ನು, ಬಟ್ ಸಮ್ಟೈಮ್ ಇದ್ದಾಗ ನಾನು ನೆನೆಸ್ತೀನಿ. ಒಂದು 4 ಮೆಂತ್ಯ ನಾನು ಮಿಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ ಅವಲಕ್ಕಿ ಒಂದು ಸ್ವಲ್ಪ ಹಾಕ್ಕೋತೀನಿ. ದಪ್ಪ ಅವಲಕ್ಕಿನಾದರೂ ಓಕೆ, ತೆಳು ಅವಲಕ್ಕಿನಾದರೂ ಓಕೆ, ಯಾವುದಾದ್ರೂ ಆ್ಯಡ್ ಮಾಡ್ಕೋತೀನಿ. ಬಟ್ ದೋಸೆ ಹಿಟ್ಟು ತುಂಬ ಚೆನ್ನಾಗಾಗಿತ್ತು. ನಾನು ಚಟ್ನಿ ಮಾಡಿಕೊಂಡೆ, ಬೇರೆ ಆಲೂಗಡ್ಡೆ ಪಲ್ಯನೂ ಮಾಡ್ಕೊಳಕ್ಕೆ ಹೋಗಿಲ್ಲ, ಟೈಮ್ ಇರಲಿಲ್ಲ ಅಂಥೇಳಿ. ಇವತ್ತು ಏನು ಸ್ಪೆಷಲ್ ಅಂದರೆ ನನ್ನ ತಮ್ಮ ಬರ್ತೀನಿ, ತುಂಬ ದಿನದಿಂದ ಹೇಳ್ತಾ ಇದ್ದ ಬರ್ತೀನಿ ಅಂತ. ಸೊ ಅವ್ನು ಬರ್ತಾನೆ, ಅವನಿಗೆ ಉದ್ದಿನ ದೋಸೆ ತುಂಬ ಇಷ್ಟ. ನಾನು ಅದನ್ನೇ ರೆಡಿ ಮಾಡ್ಕೊಂಡಿದ್ದೆ. ಅವನಿಗೂ ದೋಸೆ ಮೊದಲಿಂದನೂ ತುಂಬ ಇಷ್ಟ, ದೋಸೆ ಆಲೂಗಡ್ಡೆ ಪಲ್ಯ ಅಂತೇಳಿ. ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿರೋದ್ರಿಂದ ನಾನು ಆಲೂಗಡ್ಡೆ ಪಲ್ಯ ಸಾಂಬಾರು ಥರ ಮಾಡ್ತಾರಮ್ಮ, ಅದನ್ನು ಮಾಡಬೇಕು ಅಂದ್ಕೊಂಡು. ಬಟ್ ಆ ಟೇಸ್ಟ್ ಬರೋಲ್ಲ ನನಗೆ, ಮಾಡೋಕ್ಕೆ ಹೋಗಲಿಲ್ಲ, ಚಟ್ನಿ ಒಂದೇ ಮಾಡಿದೆ. ನೆಕ್ಸ್ಟು ಹಾಗೆ ಇವತ್ತೊಂದು ಪಾರ್ಸಲ್ ಬಂದಿತ್ತು. ತಮ್ಮ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ಇವತ್ತೊಂದು ಪಾರ್ಸಲ್ ಬಂದಿತ್ತು. ಏನು ಅಂತ ಶ್ರೇಯಾನ್ಗೆ ಯಾವಾಗಲೂ ಎಕ್ಸೈಟ್ಮೆಂಟು. ಅವನಿಗೇನೋ ಡ್ರೆಸ್ ತರಿಸ್ತಾ ಇರ್ತೀನಲ್ವ, ಸೊ ಅದೇನು ಅಂತ ಅಂದ್ಕೊಂಡು ಏನು ಅಂತ ಕೇಳಿದ್ದಕ್ಕೆ ಬ್ರೆಡ್ ಡ್ರೆಸ್ಸು ಅಂತ ಹೇಳ್ದ. ಬಟ್ ಅದು ಆಗಿರಲಿಲ್ಲ. ಏನು ಅಂದರೆ ನಾವು ಮೊಳಕೆ ಕಾಳನ್ನೆಲ್ಲ ಮೊಳಕೆ ಬರೆಸ್ಬಿಟ್ಟು ನಾವು ಇದರಲ್ಲಿ ಪಾತ್ರೆಯಲ್ಲೆಲ್ಲ ಹಾಕಿಟ್ಕೊಳ್ತೀವಲ್ಲ ಬಾಕ್ಸಲ್ಲೆಲ್ಲ. ಸೊ ಅದನ್ನು ನಾನು ಮೀಶೋದಲ್ಲಿ ನೋಡಿದ್ದೆ. ಚೆನ್ನಾಗಿತ್ತು ಬಾಕ್ಸ್. ಅದು ಎಲ್ಲದು ಬೇರೆ ಬೇರೆ ಒಂದು 3 ಸ್ಟೆಪ್ಪು ಇತ್ತು, ಕಡ್ಡೆ ಥರ. ಅದರಲ್ಲಿ ನಾವು ಕಾಳುಗಳನ್ನೆಲ್ಲ ಮೊಳಕೆ ಬರೆಸಿಟ್ಟು ಅದನ್ನು ಹಾಕಿಟ್ಕೊಳ್ಬೋದು, ಚೆನ್ನಾಗಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನೋಡಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದೇ ಬಂತು. ಸೊ ಅದು ನೋಡಿಬಿಟ್ಟು ಅವನು ಅದನ್ನೇ ಖುಷಿಯಾಗಿ ತನಗೆ ಏನೋ ತರಿಸ್ಕೊಟ್ಟಿದ್ದೀನಿ ಅನ್ನೋ ಥರ ಫೀಲ್ ಮಾಡ್ತಾಯಿದ್ದ. ಬಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಯಾರಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನಾನು ಮೊಳಕೆ ಬರೆಸಿದ ಕಾಳು, ಕಡಲೆ, ಹೆಸರು ಕಾಳು, ಮೆಂತ್ಯ ಎಲ್ಲ ಮೊಳಕೆ ಬರೆಸಿದ್ದೆ. ಹಾಗೆ ಇತ್ತು ಕೂಡ ಅದನ್ನು ನಾನು ಇದರಲ್ಲಿ ಹಾಕಿಬಿಟ್ಟು ನೋಡೋಣ ಹೇಗಾಗುತ್ತೆ, ಹೇಗೆ ಸ್ಟೋರ್ ಮಾಡ್ಬೋದು ಅಂಥೇಳಿ ಅದನ್ನು ಹಾಕಿಟ್ಕೊಂಡೆ. ತುಂಬ ಚೆನ್ನಾಗಾಗಿತ್ತು. ಸೊ ಒಂದು 3 ಸ್ಟೆಪ್ ಅಲ್ವಾ, ನಾವು ಇಲ್ಲಿ ನಾನಂತೂ ಚಿಕ್ಕ ಪಾತ್ರೆ ಬಾಕ್ಸಲ್ಲಿ ಹೀಗೆಲ್ಲ ಹಾಕಿಟ್ಕೋತಾ ಇದ್ದೆ. ಬಟ್ ಇದು ನನಗೆ ತುಂಬಾ ಹೆಲ್ಪ್ಫುಲ್ ಅನ್ನಿಸ್ತು. ನಂತರ ನನ್ನ ತಮ್ಮ ಬಂದು ಒಂದು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂಥೇಳಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದ. ಅವನಿಗೆ ದೋಸೆ ಹೆಂಗೂ ಇಷ್ಟ ಅಲ್ವಾ, ಸೊ ನಾನು ಕೂಡ ಅದನ್ನೇ ರೆಡಿ ಮಾಡ್ಕೊಂಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದ. ಅಮ್ಮ ಇವತ್ತು ಏನೇನು ಕಳಿಸ್ಕೊಟ್ಟಿದ್ದಾರೆ ಹಬ್ಬಕ್ಕೆ. ಆ್ಯಕ್ಚುಲಿ ಅವ್ನು ಬಾಗಿನ ಕೊಡೋಕ್ಕೆ ಯಾವಾಗಲೂ ಬರ್ತಿದ್ದ. ಒಂದು ಸಲ ಆಗಿಲ್ಲ ಅಂದರೆ ಬಸ್ಸಿಗೆ ಕಳಿಸ್ಕೊಡ್ತಿದ್ದ. ಬಟ್ ಈ ಸಲ ನಾನೇ ಬರ್ತೀನಿ ಅಂತ ಹೇಳ್ದ. ಬಟ್ ನಾನು ಬೇಡ, ಫ್ರೀಯಾಗಿ ಬಾ ಅಂತ ಹೇಳಿ ನಾನೇ ಬೇಡ ಅಂತ ಹೇಳಿದ್ದೆ. ಬಟ್ ಈ ಸಲ ಫ್ರೀ ಮಾಡಿಕೊಂಡು ಬಂದ. ಬಟ್ ಅವನು ಇರಲಿಲ್ಲ. ಬೆಳಿಗ್ಗೆ ಬಂದುಬಿಟ್ಟು ಸಂಜೆ ಡೈರೆಕ್ಟ್ ಬಸ್ ಒಂದಿದೆ, ಅದಕ್ಕೆ ಹೋಗ್ಬಿಟ್ಟು ಅವನು. ಸೊ ಹೋದ್ಮೇಲೆ ಬೇಜಾರಾಯಿತು ನನಗೆ. ಬರೋಷ್ಟೊತ್ತಿಗೆ ಏನು ತೊಗೊಂಬಂದ ಅಮ್ಮ, ಇದೇನು ಕಳಿಸ್ಕೊಟ್ಟಿದ್ದಾರೆ ಅಂತ. ಸ್ವಲ್ಪ ಅದು ಅಮ್ಮನ ಮನೆಯಿಂದ ಏನು ಕಳಿಸ್ಕೊಟ್ಟಿರ್ತಾರೆ ಅಂದರೆ ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಅಂತೂ ಆಬ್ವಿಯಸ್ಲಿ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ. ಸೊ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ಯಾವಾಗಲೂ ಅಷ್ಟೇ, ನಾನು ಚೂರು ಕೊಟ್ಟು ಕಳಿಸು, ಸ್ವಲ್ಪ ಮಾಡು ಅಂತ ಹೇಳಿದರೆ ಯಾವತ್ತೂ ಅಲ್ಲ. ಇನ್ನೊಂದು 4 ಜನ ತಿನ್ಬೋದು ಅಷ್ಟು ಹಾಕಿರ್ತಾರೆ. ಮನೆಯಲ್ಲೂ ಅದೇ ಥರನೇ ಮಾಡಿಟ್ಟಿರ್ತಾರೆ, ಹೆಚ್ಚಾಗಿ ಉಳಿಯುವಷ್ಟು. ಮೊದಲಿಂದನೂ ಅದೇ ಅಭ್ಯಾಸ ಅವರಿಗೆ.
ಇಲ್ಲೂ ಕೂಡ ಅಷ್ಟೇ ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅಂತ ಹೇಳ್ಬಿಟ್ಟು ಇಷ್ಟೊಂದು ಕೊಟ್ಟು ಕಳಿಸಿದ್ದಾರೆ. ಕಾಳು ಸೊಪ್ಪು ಕಾಳು ಎಲ್ಲ ಹಾಕಿಬಿಟ್ಟು ಪಲ್ಯ. ನಂತರ ನಾನು ಚಿತ್ರಾನ್ನ ಗೊಜ್ಜು ಬೇಕು ಅಂತ ಹೇಳಿದ್ದೆ. ಸಾತ್ವಿಕಕ್ಕೂ ತುಂಬ ಇಷ್ಟ ಚಿತ್ರಾನ್ನ. ಅಮ್ಮಮ್ಮ ಮಾಡೋ ಚಿತ್ರಾನ್ನ ಅಂದರೆ ಒಂದು ಫೇವ್ರೇಟು ಯಾವಾಗ್ಲೂ. ಅದರದ್ದೇ ಗೊಜ್ಜು ಮಾಡಿ ಕೊಟ್ಟು ಕಳಿಸಿದ್ರು. ಬಟ್ ತರೋಷ್ಟೊತ್ತಿಗೆ ಅದು ಆಯಿಲೆಲ್ಲ ಫುಲ್ಲು ಇಳ್ದೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ತಕ್ಷಣ ತೆಗಿಯೋಕ್ಕೂ ಬರಲಿಲ್ಲ. ಫಸ್ಟ್ ನನಗೆ ಏನು ಅಂತ ಗೊತ್ತಾಗಲಿಲ್ಲ. ಇದು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಓಪನ್ ಮಾಡಿ ನೋಡಿದಾಗ ಗೊತ್ತಾಯಿತು ಇದು ಚಿತ್ರಾನ್ನ ಗೊಜ್ಜು ಅಂತ ಹೇಳಿ. ಮತ್ತು ಟೊಮೆಟೊ ಕಾಯಿ ಚಟ್ನಿ ಬೇಕು ಅಂತ ಹೇಳಿದ್ದೆ, ಅದನ್ನು ಕೊಟ್ಟು ಕಳಿಸಿದ್ರು. ನೆಕ್ಸ್ಟು ತುಪ್ಪ ತೊಗೊಂಡಿದ್ರಂತೆ ಅಮ್ಮ. ಕೊಟ್ಟು ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಬೇಡ ಅಂತ ಹೇಳಿದರು, ಮತ್ತೆ ಕೊಟ್ಟು ಕಳಿಸಿದ್ರು. ಬಟ್ ತುಪ್ಪ ರಿಯಲಿ ತುಂಬಾ ಚೆನ್ನಾಗಿತ್ತು ಮಾತ್ರ. ಸೊ ಎಲ್ಲದೂ ಆಯಿತು, ಎಲ್ಲನೂ ಎತ್ತಿಟ್ಕೊಂಡೆ. ಆಮೇಲೆ ಇದು ಮಂಗಳೂರು ಮಲ್ಲಿಗೆ. ನಾನು ಅಮ್ಮ ಕೊಟ್ಟು ಕಳಿಸಿದ್ದು ತೊಗೊಂಡು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ತಮ್ಮನೇ ತೊಗೊಬಂದಿದ್ದಂತೆ, ಏನೂ ತಂದಿರಲಿಲ್ವಲ್ಲ. ಹಾಗಾಗಿ ಅವನೇ ಹಿಂದಿನ ದಿನವೇ ತೊಗೊಂಡು ಬಂದು ಇಟ್ಕೊಂಡಿದ್ದ. ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಕ್ಚುಲಿ ನಾನು ಯಾವತ್ತೂ ಮನೆಯಲ್ಲೆಲ್ಲ ಹೂವು ಮುಡ್ಕೊಳ್ಳೋಕ್ಕೆ ಹೋಗಲ್ಲ ನಾನು, ಸುಮ್ಮನೆ ಹಾಳಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ನಾನು ಒಂದು ಗುಲಾಬಿ ಹೂವು ಆದರೂ ಅದನ್ನ ಅಲ್ಲೇ ಗಿಡದಲ್ಲೇ ನೋಡಿ ನಾನು ಖುಷಿ ಪಡ್ತೀನಿ. ಬಟ್ ಮುಡ್ಕೊಳ್ಳೋಕ್ಕೆ ಹೋಗಲ್ಲ. ಅವನು ಅದನ್ನು ತೊಗೊಬಂದಿದ್ದ. ಸೊ ನಾನು ಮುಡ್ಕೊಂಡು ದೇವರಿಗೂ ಹಾಕಿ ತುಂಬಾ ಖುಷಿ ಆಯಿತು. ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ಮುಡ್ಕೊಂಡ್ಬಿಟ್ಟೆ. ನಂತರ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಮೊಳಕೆ ಕಾಳು ಅಂದರೆ ಮೆಂತ್ಯ ಮೊಳಕೆ ಬರ್ಸಿದ್ನಲ್ಲ, ಅದ್ರದ್ದು ಆ ಕಡೆಯಿಂದ ಕೋಸಂಬರಿ ಮಾಡ್ಕೊಳ್ಳೋಣ. ಮತ್ತು ಸೀಮೆ ಬದನೆಕಾಯಿದು ಕಾಯಿ ರಸ, ನಾವು ಕಾಯಿ ರಸ ಅಂತ ಹೇಳ್ತೀವಿ. ಸೊ ಅದರ ರೆಸಿಪಿನ ಇಲ್ಲಿ ನಾನು ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಅದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಆ್ಯಂಡ್ ಇವತ್ತು ಏನಂದರೆ ಸಾತ್ವಿಕ್ ಸ್ಕೂಲಲ್ಲಿ ಮೀಟಿಂಗ್ ಇತ್ತು. ಮೀಟಿಂಗ್ ಬೇರೆ ಹೋಗಬೇಕಲ್ವ. ಸೊ ಅದಕ್ಕೆ ಸ್ವಲ್ಪ ಈಸಿಯಾಗಿ ಕ್ವಿಕ್ಕಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಅದನ್ನೇ ಮಾಡಿದೆ. ತಮ್ಮ ಬೇರೆ ಬಂದಿದ್ದಲ್ವ, ಹಾಗಾಗಿ ಇಲ್ಲಿ ಮೊದಲು ಕುಕ್ಕರ್ನ ಇಟ್ಕೊಳ್ಬೇಕು. ಕುಕ್ಕರ್ಗೆ ಅಂದರೆ ನಾನು ಇಲ್ಲಿ ಯಾವುದೋ ಕಡಾಯಿಗೆಲ್ಲ ಇಟ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಇದಕ್ಕೊಂದು ವಿಷಲ್ ಹಾಕ್ತಿದ್ರೆ ಹೋಳು ಮೆತ್ತಗೆ ಬೆಂದ್ಬಿಡುತ್ತಲ್ವ, ಆವಾಗ ಕಾಯಿ ರಸ ತುಂಬ ಚೆನ್ನಾಗಿರುತ್ತೆ. ಇದು ಬರೀ ಹೋಳೆ ಅಲ್ವಾ, ಹಾಗಾಗಿ ಅದು ಸ್ವಲ್ಪ ಸಾಫ್ಟಾಗಿ ಬೆಂದರೆ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸ್ಕೊಂಡ್ಬಿಡ್ತೀನಿ. ಫಸ್ಟು ಕುಕ್ಕರಿಗೆ ಎಣ್ಣೆ, ಒಣಮೆಣಸು, ಸಾಸಿವೆ ಇದಿಷ್ಟು ಹಾಕಿಬಿಟ್ಟು ಅದು ಚೆನ್ನಾಗಿ ಕಾದ ನಂತರ ಅದಕ್ಕೆ ಹೋಳು ಹಾಕಿಬಿಟ್ಟು ಹೆಚ್ಕೊಂಡಿರ್ತೀವಲ್ಲ ಸೀಮೆ ಬದನೆಕಾಯಿ, ಅದು ಒಂದೇ ಅಲ್ಲ, ಅದಕ್ಕೆ ಬೆಂಡೆಕಾಯಿ ಹಾಕ್ಬೋದು, ತೊಂಡೆಕಾಯಿ ಹಾಕ್ಬೋದು, ಬೀನ್ಸ್ ಹಾಕ್ಬೋದು. ಇದಿಷ್ಟು ಹಾಕಿ ನಾವು ಇದೇ ರೀತಿಯೇ ಕಾಯಿ ರಸ ಮಾಡ್ಕೋಬೋದು. ನೀವು ಇನ್ನೊಂದು ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ. ಆನಂತರ ಹೆಚ್ಚಿಟ್ಕೊಂಡಿರೋ ಈ ಉದ್ದುದ ಶೇಪ್ ಮಾಡಿಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇವಿನ ಸೊಪ್ಪು, ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು, ಹೋಳು ಚೆನ್ನಾಗಿ ಉಪ್ಪು ಅಂದರೆ ಹೋಳು ಚಪ್ಪೆ ಇರುತ್ತಲ್ವ, ಹೋಳು ಉಪ್ಪು ತೊಗೊಂಡಿರಲಿ ಅಂತ ಹೇಳ್ಬಿಟ್ಟು 1 ಸ್ಪೂನ್ ಉಪ್ಪು. ಮತ್ತು ಬೇಕಾದರೆ ನಾವು ಮಿಕ್ಸಿ ಹಾಕ್ಕೊಳ್ತಾ ಉಪ್ಪು ಹಾಕ್ಕೋಬೋದು, ಅಥವಾ ಮಿಕ್ಸ್ ಮಾಡ್ತಾನೂ ಹಾಕ್ಕೋಬೋದು. ಉಪ್ಪು, 1 ಲೋಟ ನೀರು, ಜಾಸ್ತಿ ನೀರೇನು ಬೇಡ, 1 ಲೋಟ ನೀರು ಅದಿಷ್ಟು ಹಾಕಿ ಬೇಯಿಸ್ಕೊಬೇಕು. ಈ ರೀತಿ ಮೆತ್ತಗೆ ಬೆಂದ್ಬಿಡುತ್ತೆ. ಒಂದು ವಿಷಲ್ ಸಾಕಾಗುತ್ತೆ. 2 ವಿಷಲ್ ಅಂದರೆ ಹೋಳು ಫುಲ್ ಕರ್ಗೋಗ್ಬಿಡುತ್ತಲ್ಲ. ಹಾಗಾಗಿ ಇಲ್ಲಿ ಹುರ್ಕೊಳ್ಳೋಕೆ ಏನು ತೊಗೊಂಡಿದ್ದೀನಿ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಎಣ್ಣೆ, ಜೀರಿಗೆ ಮೆಣಸು ಹಾಕಿದರೆ ಸೂಪರ್ ಆಗುತ್ತೆ. ಜೀರಿಗೆ ಮೆಣಸೆ ಹಾಕಿ ಇದ್ದರೆ, ಇಲ್ಲಾಂದರೆ ಡ್ರೈ ಜೀರಿಗೆ ಮೆಣಸು ಸಿಗುತ್ತಲ್ಲ, ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ಈ ರೀತಿ ರೆಸಿಪಿ ಎಲ್ಲ ಮಾಡಬೇಕಾದ್ರೆ ಟ್ರೈ ಮಾಡ್ಬೋದು. ನಂತರ ಅದಕ್ಕೆ 1 ಕಪ್ಪು ಕಾಯಿ ತುರಿಗೆ, ಇದು ನಾವೇನು ಹುರ್ಕೊಂಡಿರ್ತೀವಲ್ಲ ಇದನ್ನು ಸಣ್ಣ ಹುರಿಲಿ ಹುರ್ಕೋಬೇಕಾಗತ್ತೆ. ಫುಲ್ಲು ಈ ಕಲರ್ ಬರಬೇಕು, ಆವಾಗಲೇ ಅದು ಟೇಸ್ಟ್ ಆಗುತ್ತೆ. ಕರೆಕ್ಟಾಗಿ ಹುರ್ಕೊಂಬಿಟ್ಟು, ಕೆಂಪು ಹುರಿಲಿ ಹುರ್ಕೊಂಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿಟ್ಕೊಂಡು, ನಂತರ ಈ ಹೋಳು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಆರಕ್ಕೆ ಹಾಕಿಟ್ಕೋಬೇಕು. ಬಿಸಿ ಮಿಕ್ಸ್ ಮಾಡೋಕ್ಕಿಂತ ಆರಕ್ಕೆ ಹಾಕಿ ತಣ್ಣಗಾದಮೇಲೆ ನಾವು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಅದಕ್ಕೆ ಲಿಂಬೆಹಣ್ಣು ರಸ, ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಮಗೆ ಯಾವ ಥರ ತುಂಬ ಗಟ್ಟಿ ಬೇಕು ಅಂದರೂ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಆಲ್ರೆಡಿ ಇದರಲ್ಲಿ ನೀರು ಇರುತ್ತೆ, ನಾವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೋದು. ನಂತರ ಇಲ್ಲಿ ಉಪ್ಪು ನಾವು ಆಲ್ರೆಡಿ ಒಂದು ಸಲ ಹಾಕಿದ್ದೀವಲ್ವ, ಈಗ ನೋಡ್ಕೊಂಡು ಉಪ್ಪು, ಲಿಂಬೆಹಣ್ಣು ರಸ ಒಂದು ಅರ್ಧ ಕಡಿ ಬೇಕಾಗುತ್ತೆ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಬೇಡ ರಾತ್ರಿಗೂ ಬೇಕು ಅಂದರೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳದೆ ಹೋಳು ಮತ್ತು ಮಸಾಲೆ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಬೇರೆ ಬೇರೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ, ಫ್ರಿಜ್ಜಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ ಮಸಾಲೆನ, ಇಲ್ಲಾಂದರೆ ಹಾಳಾಗುತ್ತೆ. ಯಾಕಂದರೆ ನಾವು ಇದನ್ನು ಕುದಿಸಿರಲ್ಲ ಅಲ್ವಾ, ಹಾಗಾಗಿ ಇದು ಹಾಳಾಗೋಗುತ್ತೆ. ಮಿಕ್ಸ್ ಮಾಡಿ ಇಟ್ಕೊಂಡು ಅಕಸ್ಮಾತ್ ಮಧ್ಯಾಹ್ನ ಊಟ ಟೈಮಲ್ಲಿ ಖಾಲಿ ಆಗದೆ ಸ್ವಲ್ಪ ಉಳಿತು ಅಂದರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ರಾತ್ರಿ ಬೇಗ ಎತ್ತಿಟ್ಕೊಂಡು ಊಟ ಮಾಡ್ಬೋದು. ಅಂದರೆ ಚಪಾತಿಗೆ, ದೋಸೆಗೆ ಇದೆಲ್ಲ ಚೆನ್ನಾಗಾಗುತ್ತೆ. ಆಲ್ಮೋಸ್ಟು ಎಲ್ಲ ತಿಂಡಿಗೂ ಬರುತ್ತೆ, ಬಟ್ ಅನ್ನಕ್ಕಂತೂ ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ಕಾಯಿ ರಸ ರೆಡಿ ಆಯಿತು ಫೈನಲಿ. ನೆಕ್ಸ್ಟು ನಾನಿಲ್ಲಿ ಮೆಂತ್ಯ ಕಾಳ್ದು ಕೋಸಂಬರಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನು ಅಂದರೆ ಅಂಥದ್ದೇನು ವಿಶೇಷ ಇಲ್ಲ.
ಶ್ರೇಯಾನೇನೋ ತರಲೆ ಮಾಡ್ತಾ ಇದ್ದ, ಏನಾದ್ರು ಒಂದು ತರಲೆ ಮಾಡ್ತಿರ್ತಾನೆ. ಸ್ವಲ್ಪ ಹೊತ್ತಿಗೆ ಅಮ್ಮ ನೆನಪಾದ ತಕ್ಷಣ ಮತ್ತೆ ಕಿಚನ್ಗೆ ಓಡಿ ಬರ್ತಾನೆ, ಅಮ್ಮ ಎತ್ಕೊ ಅಂತೇಳಿ. ಈಗೀಗಂತೂ ಎಲ್ಲ ಕೆಲಸದಲ್ಲೂ ಬರ್ತಾನೆ, ಅಮ್ಮ ನಾನು ಮಾಡ್ತೀನಿ ಅಂತ ನೆಲ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ಒಂದು ತೊಳಿಯೋಕ್ಕೆ ಬರೋಲ್ಲ, ಯಾಕಂದ್ರೆ ನನಗೆ ಸಿಂಕ್ ಸಿಗಲ್ವಲ್ಲ, ಅದನ್ನೊಂದು ತೊಳಿಯೋಕ್ಕೆ ಬರೋಲ್ಲ. ಇಲ್ಲಾಂದ್ರೆ ಅದಕ್ಕೂ ಬರ್ತಿದ್ದ ಅನ್ಸುತ್ತೆ. ತುಂಬ ಬರ್ತಾನಮ್ಮ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಲ್ಲ, ನಾನು ನಿಂಗೆ ಎಷ್ಟೊಂದು ಕೆಲಸ ಮಾಡಿಕೊಡ್ತೀನಲ್ಲ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾನೆ. ಇಲ್ಲಿ ನಾನು ಮೊಳಕೆ ಬೆರೆಸಿದ ಮೆಂತ್ಯ ಇತ್ತಲ್ವ, ಅದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಸಾಸಿವೆ, ಇಂಗು ಇದೆಲ್ಲ ಹಾಕಿಬಿಟ್ಟು, ಹಿಂಗೆ ಹಾಕಿಲ್ಲ ಯಾಕಂದರೆ ಮೆಂತ್ಯನೇ ಸ್ವಲ್ಪ ಕಹಿ ಅಲ್ವ, ಹಾಗಾಗಿ ಹಿಂಗೆ ಹಾಕೋಕ್ಕೆ ಹೋಗಿಲ್ಲ. ಕಾಯಿ ತುರಿ, ಲಿಂಬೆಹಣ್ಣು ರಸ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ಹೆಲ್ದಿ ಅಲ್ವಾ, ಹಾಗಾಗಿ ನಾನು ಯಾವಾಗಲಾದ್ರೂ ಮಾಡ್ತಾ ಇರ್ತೀನಿ ಕೋಸಂಬರಿ. ಅಂದರೆ ಶ್ರೇಯಾನ್ ಕೂಡ ತುಂಬ ಇಷ್ಟ. ಇದಕ್ಕಿಂತ ಅವನಿಗೆ ಹೆಸರು ಕಾಳು ಮೊಳಕೆ ಬರೆಸಿ ಕೋಸಂಬರಿ ಮಾಡ್ತೀವಲ್ಲ, ಅದಂತೂ ಅವ್ನ ಫೇವ್ರೇಟು. ಕ್ಯಾರೆಟ್ ತುರಿ ಹಾಕಿಬಿಟ್ಟು ಅದೊಂದು ಫೇವ್ರೇಟು, ಯಾವಾಗಲಾದ್ರೂ ತಿಂತಿರ್ತಾನೆ ಕ್ಯಾರೆಟ್ ಕೋಸಂಬರಿ, ಹೆಸರು ಕಾಳು ಕೋಸಂಬರಿ. ಸೊ ಅಂತೂ ಅಡುಗೆ ಎಲ್ಲ ಆಯಿತು, ರೆಡಿ ಮಾಡಿಕೊಂಡು ಊಟ ಮಾಡಿಕೊಂಡೆ. ಇವತ್ತು ಸಾತ್ವಿಕ್ ಸ್ಕೂಲಲ್ಲಿ ಮೀಟಿಂಗ್ ಇತ್ತು, ಹೋಗಬೇಕು ನಾನು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಅಡುಗೆ ಮಾಡ್ಕೋತಾ ಇದ್ದೆ. ಫ್ಲಾಗ್ ಯಾಕೆ ತೊಗೊಂಡಿದ್ಯಾ? ಹೆಂಗೆ ಮಾಡ್ತಿರೋದು? ಹಂಗೇನಕ್ಕೆ ಮಾಡೋದು? ಗ್ರೀನ್, ವೈಟು, ಬ್ಲೂನಾ ಅದು? ಯಾವ ಕಲರ್ ಹೇಳು? ಆರೆಂಜ್. ಚೆನ್ನಾಗಿದೆಯಾ ಕಲರ್ಸು? ನ್ಯಾಷನಲ್ ಫ್ಲಾಗ್ ಯಾವುದು? ತಿರಂಗ. ನಿಂಗೆ ಫ್ಲಾಗ್ ಇಷ್ಟನಾ? ಅಡುಗೆ ಎಲ್ಲ ಆಯಿತು. ನಾನು ಸ್ನಾನ ಮಾಡಿಕೊಂಡು ಶ್ರೇಯನ್ಗೂ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಅವ್ರು ಹೇಳಿ ಟೈಮಿಗೆ ಬಂದೆ. ಇಲ್ಲಿ ಹೇಗೆ ಅಂದರೆ ಯಾವ್ಯಾವ ಕ್ಲಾಸ್ಗೆ ಅನ್ನೋಕ್ಕಿಂತ ನೇಮು, ಮಕ್ಕಳು ನೇಮ್ ಕೊಟ್ಟಿರ್ತಾರಲ್ವ, ಅದ್ರ ಮುಂದೆ ನಮಗೆ ಈ ಟೈಮಿಂಗ್ಸಿಗೆ, ಇಷ್ಟು ಜನಕ್ಕೆ ಈ ಟೈಮಿಂಗ್ಸಿಗೆ ಬರಬೇಕು ಅಂತ. ಮೀಟಿಂಗ್ ಅಂದರೆ ಎಲ್ಲರನ್ನೂ ಕೂರಿಸ್ಬಿಟ್ಟು ಒಂದು ಹಾಲಲ್ಲಿ ಮೀಟಿಂಗ್ ಮಾಡೋದಲ್ಲ. ಸೊ ನಮ್ಮದು ಏನಿದೆ ಆ ಸ್ಟೂಡೆಂಟ್ ಪ್ರೋಗ್ರೆಸ್ ಏನಿದೆ ಅದನ್ನು ಪೇರೆಂಟ್ಸ್ಗೆ ಸಬ್ಮಿಟ್ ಮಾಡೋದು. ಸೊ ಇಲ್ಲೇನಾಯಿತು, ನನಗೆ ಎಷ್ಟು 3:30ಗೇನೋ ಟೈಮ್ ಕೊಟ್ಟಿದ್ರು. ನಾನು ಆನ್ ಟೈಮ್ಗೆ ನಾನು ಹೋದೆ. ನಾನು ಶ್ರೇಯನ್ನು ಸಾತ್ವಿಕ್ ಕರ್ಕೊಂಡು ಹೋದೆ. ಅವ್ನು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇನ್ನೊಂದೇನು ಅಂದರೆ ಅವನಿಗೆ ಯೂನಿಫಾರ್ಮ್ ಹಾಕ್ಕೊಂಬರ್ಬೇಕಿತ್ತು, ಮರೆತು ಕಲರ್ ಡ್ರೆಸ್ ಹಾಕ್ಕೊಂಬಿಟ್ಟ. ಏನಾದ್ರು ಹೇಳ್ತಾರೇನೋ ಅಂತ ಸ್ವಲ್ಪ ಹೆದರ್ಕೊಂಬಿಟ್ಟಿದ್ದ. ಇದು ಸಾತ್ವಿಕ್ ಸ್ಕೂಲು. ಆಲ್ರೆಡಿ ನಾನು ಒಂದು ಸಲ ತೋರಿಸಿದ್ದೀನಿ ಅನ್ಕೋತೀನಿ, ಅಥವಾ ತೋರಿಸ್ದೇನೂ ಇರಬಹುದು. ಇದು ಸಾತ್ವಿಕ್ ಸ್ಕೂಲ್ ತುಂಬ ಚೆನ್ನಾಗಿದೆ. ನಾನು ಈ ವರ್ಷ ಅವನ ಸ್ಕೂಲ್ ಚೇಂಜ್ ಮಾಡಿದೆ. ಲಾಸ್ಟ್ ಇಯರ್ ಅಂದರೆ CBSE ಸ್ಟೇಟ್ ಸಿಲೆಬಸ್ಸಲ್ಲಿದ್ದ CBSE ಸಿಲೆಬಸ್ಗೆ ನಾನು ಅವನ್ನ ಜಾಯಿನ್ ಮಾಡಿದ್ದೀನಿ. ತುಂಬ ಸ್ಟ್ರಿಕ್ಟ್ ಇದೆ ಸ್ಕೂಲು. ಅವನು ಸ್ವಲ್ಪ ಸ್ಟೇಟ್ ಸಿಲೆಬಸ್ಸಿಂದ ಸಡನ್ನಾಗಿ ನಾನು CBSE ಹಾಕಿರೋದ್ರಿಂದ ಅವನಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಹೆವಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಬಟ್ ಅವನು ಏನೂ ಹಾರ್ಡ್ ವರ್ಕ್ ಮಾಡಿದರೆ ಅವನಿಗೆ ಅದು ಅಷ್ಟೊಂದು ಅನಿಸಲ್ಲ. ಬಟ್ ಅವನು ಎಫರ್ಟ್ ಹಾಕಬೇಕು, ಹಾಕ್ತಾನೆ, ಓದ್ತಾನೆ ಅಂತ ಅಂದ್ಕೊಂಡೆ ನಾನು CBSE ಸಿಲೆಬಸ್ಸಿಗೆ ಚೇಂಜ್ ಮಾಡಿದೆ. ಓದ್ತಾನೆ, ಬಟ್ ಅವನು ಸ್ವಲ್ಪ ಲೇಸಿನೆಸ್ ಮಾಡ್ತಾಯಿದ್ದ. ಹಾಗಾಗಿ ಈ ಸಲ ಫಸ್ಟ್ ಅಲ್ವಾ, ಸೊ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಸುಮ್ಮನಾದೆ. ನೆಕ್ಸ್ಟ್ ಟೈಮಿಂದ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಕೂಡ ನಾನು ಹೇಳಿದ್ದೆ. ಸ್ಕೂಲಲ್ಲಲ್ವ, ಸೊ ಶ್ರೇಯಾನಿ ಫುಲ್ ಎಕ್ಸೈಟ್ಮೆಂಟು. ಸ್ಕೂಲ್ ಹೇಗಿದೆ ಮ್ಯಾಮ್, ತೋರಿಸ್ತೀನಿ, ಇದು ನಿನ್ನ ಸ್ಕೂಲು. ನನಗೂ ಶ್ರೇಯಾನ ಇಲ್ಲೇ ಸ್ಕೂಲಿಗೆ ಜಾಯಿನ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಏನಾಗುತ್ತೆ ನೋಡಬೇಕು. ಮಳೆ ಅಂತ ಹೇಳಿಬಿಟ್ಟು ನಾನು 6 ಮಂತಿಂದ ನಾನು ಅವನಿಗೆ ಅಂದರೆ ಸ್ಟಾರ್ಟಿಂಗೇ ನಾನು ಕಳ್ಸೋಕ್ಕೆ ಹೋಗಿಲ್ಲ. ಈಗ ಹಾಫ್ ಇಯರಿಂದ ಕಳ್ಸೋಣ ಅಂತ ಹೇಳಿ ಯೋಚನೆ ಮಾಡ್ಕೊಂಡಿದ್ದೀನಿ. ಏನಾಗುತ್ತೆ ನೋಡಬೇಕು. ನವರಾತ್ರಿ, ದಸರಾ ರಜೆ ಎಲ್ಲ ಮುಗಿಯುತ್ತಲ್ವ, ಆವಾಗ ಒಂದು ಕರ್ಕೊಂಡೋಗಿ ಜಾಯಿನ್ ಮಾಡಬೇಕು. ಸ್ಕೂಲ್ ತುಂಬ ಚೆನ್ನಾಗಿದೆ. ಹಾಗಾಗಿ ಇಬ್ಬರು ಒಂದೇ ಕಡೆ ಓದಿದರೆ ಒಳ್ಳೇದಲ್ವಾ ಅಂತ ಹೇಳಿ ನನ್ನ ಯೋಚನೆ. ಬಟ್ ಈಗಲೇ ಬೇಡ, ನೆಕ್ಸ್ಟ್ ಇಯರಿಗೆ LKGಗೆ ಡೈರೆಕ್ಟ್ ಹಾಕೋಣ ಅಂತ ಇವ್ರು ಹೇಳ್ತಾಯಿದ್ರು. ಬಟ್ ನನಗೆ ಅದು ಇಷ್ಟ ಇಲ್ಲ. ಸಡನ್ನಾಗಿ ನಾವು ಕರ್ಕೊಂಡು ಹೋಗಿ ಅವನನ್ನು ಕೂರಿಸ್ಬಿಟ್ರೆ ಅವನು ಒಪ್ತಾನೋ ಇಲ್ವೋ, ಅದರಲ್ಲೂ ತುಂಬ ಮುದ್ದು ಹಠಮಾರಿ ಅಲ್ವಾ, ಹಾಗಾಗಿ ಒಪ್ತಾನೋ ಇಲ್ಲೋ ಅಂತ ನನಗೆ ಭಯ. ಸೊ ಏನಾಗುತ್ತೆ ನೋಡಬೇಕು. ಈ ಹಾಲಿಡೇ ಒಂದು ಮುಗಿದ ತಕ್ಷಣ. ಸಾತ್ವಿಕ್ ಕಲರ್ ಡ್ರೆಸ್ ಬಂದಿದ್ನಲ್ಲ ಅಂತ ಹೇಳ್ಬಿಟ್ಟು ದೂರನೇ ಎತ್ಕೊಂಡಿದ್ದ, ಇಲ್ಲಿ ಬರಲೇ ಇಲ್ಲ. ಅವ್ನು ಮೊದಲಿಂದನೂ ಹಾಗೆ ಮಾತು ಕಡಿಮೆ, ತುಂಬಾ ಮಾತು ಕಡಿಮೆ, ಆದಷ್ಟು ದೂರ ಇರ್ತಾನೆ. ಒಂದು ಸ್ಕೂಲ್ ಟೈಮಿಂದನೂ ಅವ್ನ ಕಂಪ್ಲೇಂಟ್ ಏನು ಅಂದರೆ ನಿಮ್ಮ ಮಗ ಮಾತಾಡಲ್ಲ ಅನ್ನೋದೇ ಒಂದು ಕಂಪ್ಲೇಂಟು. ಓದೋದ್ರಲ್ಲೆಲ್ಲ ಚೆನ್ನಾಗೇ ಓದ್ತಾ ಇದ್ದ. ಇಲ್ಲಿ ಹೇಗೆ ಅಂದರೆ ಒಬ್ಬೊಬ್ಬರನ್ನೇ ಪೇರೆಂಟ್ಸು, ಸ್ಟೂಡೆಂಟು ಒಬ್ಬೊಬ್ಬರನ್ನೇ ಕರೀತಾಯಿದ್ರು. ಪೇರೆಂಟ್ಸ್ ಎಲ್ಲ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರು. ಒಬ್ಬರಾದ ತಕ್ಷಣ ಒಬ್ಬರು ಹೋಗ್ತಾಯಿದ್ರು ಎಲ್ಲ ಮುಗಿಸ್ಕೊಂಡು.
ನಂತರ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 5 ಆಗೋಗಿತ್ತು. ಶ್ರೇಯನ್ಗೆ ಮಧ್ಯಾಹ್ನ ಮಲಗಿಸ್ತಿದ್ದೆ ಅಲ್ವಾ, ಇವತ್ತು ಮಲಗಿಸಿರ್ಲಿಲ್ಲ. ಅವನಿಗಾಗಲೇ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಅಮ್ಮ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಲ್ಕೊಂಡು ಕರೀತಾ ಇದ್ದ. ಬಟ್ ನಾನು ಬೇಡ ಅಂತ ಹೇಳಿಬಿಟ್ಟು, ಯಾಕಂದರೆ ನೈಟ್ ಬೇಗನಾದ್ರು ಮಲಗ್ತಾನೆ, ಈಗ ಹೋಗಲಿ ಬಿಡು ಇವತ್ತು ಮಧ್ಯಾಹ್ನ ಮಲಗಿಸೋದು ಬೇಡ ಅಂತ ಹೇಳಿ ಸುಮ್ಮನಾಗಿದೆ ನಾನು. ಬಟ್ ಅವ್ನು ಕರೀತಾ ಇದ್ದ. ಆ್ಯಂಡ್ ಅವನಿಗೆ JCB ಇವೆಲ್ಲ ಟಾಯ್ಸ್ ಅಂದರೆ ತುಂಬಾ ಇಷ್ಟ. ಅದ್ರ ಜೊತೆಲಿ ಏನೋ ಒಂಥರ ಅವನಿಗೆ ಫೀಲಿಂಗು, ಅದನ್ನೆಲ್ಲ ಜೊತೆಲೇ ಇಟ್ಕೊಂಡು ಮಲಗೋದು. ನೈಟ್ ಕೂಡ ಅಷ್ಟೇ, ಅಮ್ಮ ನನ್ನ JCB ಇಲ್ಲಿ, ಅಮ್ಮ ನನ್ನ ಡಾಲ್ ಇಲ್ಲಿ. ಅದು ಒಂದು ಚಿಕ್ಕ ಒಂದು ಬಾಲು, ಒಂದು ಪಿಂಪಾಂಗ್ ಬಾಲು, ಏನೋ ಒಂದು ಚಿಕ್ಕ ಐಟಮ್ ಆದರೂ, ಪುಟ್ಟ ಕಾರ್ ಆದರೂ ಅವನಿಗೆ ಬೇಕು ಜೊತೆಲಿ ಮಲ್ಸ್ಕೊಂಡು ಇಟ್ಕೊಳ್ಳೋಕ್ಕೆ. ತುಂಬ ಅದ್ರ ಜೊತೆ ಕನೆಕ್ಟ್ ಆಗಿಬಿಡ್ತಾನೆ. ಏನೋ ಮಕ್ಕಳೇ ಹಾಗೆ ಅಲ್ವಾ, ಟಾಯ್ಸ್ ಅಂದರೆ ಅವ್ರಿಗೇನೋ ಫೇವ್ರೇಟ್ ಆಗಿಬಿಡುತ್ತೆ. ಹಾಗಾಗಿ ಯಾರಿಗೆ JCB. ಸೊ ನಾನು ಕೂಡ ಮಲ್ಗೋಕ್ಕೆ ಬಿಡಲಿಲ್ಲ ಅವನಿಗೆ. ಎಷ್ಟೇ ಇದು ಮಾಡಿದರೂ ಮಲ್ಕೊಳ್ಳೋದು ಬೇಡ ಅಂತಲೇ ನಾನು ಅವಾಯ್ಡ್ ಮಾಡ್ತಾಯಿದ್ದೆ. ನಂತರ ಸಾತ್ವಿಕ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ ಅವನು. ಆಟ ಎಲ್ಲ ಮುಗಿಸ್ಕೊಂಡು ಆಟಾಡ್ತಾ ಇದ್ದ. ನಾನು ಅವನು ಆಟಾಡ್ತೀವಮ್ಮ ಇರಲಿ, ಅವ್ನು ಮಲಗಿಸೋದು ಬೇಡ ಅಂತ ಹೇಳಿ ಸಾತ್ವಿಕ್ ಅವನು ಆಟಾಡ್ತಾಯಿದ್ರು. ಬಟ್ ಇಬ್ಬರಿಗೂ ಏಜ್ ಡಿಫ್ರೆನ್ಸ್ ಇರೋದ್ರಿಂದ ಅವರಿಬ್ಬರಿಗೂ ಆಟದಲ್ಲಿ ಸಿಟ್ಟಾಗಲ್ಲ. ಇವನು ತುಂಬ ಗೋಳಾಡಿಸ್ತಾ ಇರ್ತಾನೆ ಅವನಿಗೂ ಒಂದೊಂದು ಸಲ ತುಂಬ ಕೋಪ ಬಂದುಬಿಡುತ್ತೆ, ಕಾಟ ಕೊಡ್ತಾನೆ ಅಂತ ಹೇಳಿಬಿಟ್ಟು. ಸ್ವಲ್ಪ ಹೊತ್ತು ಆಟಾಡಿ ಸ್ಪೆಂಡ್ ಮಾಡಿದರು ಇಬ್ಬರೂ. ಅವನಿಗೂ ಖುಷಿ, ಅವನಿದ್ದಾನೆ, ಅವನಿಗೆ ರೇಗಿಸ್ಬೋದಲ್ಲ ಅಂತ ಹೇಳಿಬಿಟ್ಟು ಅವನಿಗೂ ಏನೋ ಒಂಥರ ಖುಷಿ. ನಂತರ ನನ್ನ ತಮ್ಮನೂ ಸಂಜೆ ಬಸ್ಸಿಗೆ ಹೋದ ನಂಗೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನ ಭೇಟಿಯಾಗೋಣ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಎವ್ರಿವನ್. ಯಶಸ್ಸು ಎಂದರೆ ಕೇವಲ ಗುರಿ ತಲುಪುವುದಲ್ಲ, ಅದನ್ನು ತಲುಪುವ ಹಾದಿಯಲ್ಲಿ ಕಂಡ ಕಷ್ಟಗಳನ್ನು ಸಹಿಸಿಕೊಂಡು ಮುಂದುವರಿಯುವುದು ನಿಜವಾದ ಸಾಧನೆ.